ಇನ್ನು ಜಯನಗರದಲ್ಲಿ ಕೂಡ ಸಾಲು ಸಾಲು ಮರಗಳು ಧರೆಗುರುಳಿದೆ. ಬೃಹತ್ ಮರಗಳು ಧರೆಗುರುಳಿ ರಸ್ತೆ ಸಂಚಾರ ಫುಲ್ ಬಂದ್ ಆಗಿದೆ. ಜಯನಗರದಲ್ಲಿ ಉಂಟಾಗಿರೋ ಪರಿಸ್ಥಿತಿ. ಈ ಏರಿಯಾ ಸುತ್ತಮುತ್ತ 10ಕ್ಕೂ ಹೆಚ್ಚು ಮರಗಳು ಈ ರೀತಿ ಧರೆಗೆ ಉರುಳು ಹೋಗಿದೆ. ಜನರ ಜೀವಕ್ಕೇನಾದ್ರೂ ಅಪಾಯ ಆದ್ರೆ ಏನ್ ಗತಿ? ಯಾರು ಹೊಣೆ ಅದಕ್ಕೆ? ಕಾರ್ ಮೇಲೆ ಮರದ ಕೊಂಬೆ ಬಿದ್ದು ಫುಲ್ ಜಖಮ್ ಆಗಿದೆ. ಈಗ ಬಸವೇಶ್ವರ ನಗರದಲ್ಲಿ ನೋಡ್ತಾ ಇದ್ವಲ್ಲ, ಅಂಥದ್ದೇ ಪರಿಸ್ಥಿತಿ. ಇಲ್ಲಿ ಅದಕ್ಕಿಂತ ಘನಘೋರವಾಗಿದೆ ನೋಡಿ. ಅಲ್ಲಿ ಒಂದು ಕೊಂಬೆ ಮುರಿದು ಬಿದ್ದಿತ್ತು, ಇಲ್ಲಿ ಮರನೇ ಬುಡ ಸಮೇತ ಕಾರ್ ಮೇಲೆ ಬಿದ್ದೋಗಿದೆ. ಈ ರೀತಿ ಒಂದಲ್ಲ, ಜಯನಗರದಲ್ಲಿ ಸಾಲು ಸಾಲು ರಸ್ತೆಗೊಂದು ಮರ ಅನ್ನೋ ಹಾಗೆ ಎಲ್ಲಂದ್ರಲ್ಲಿ ಮರಗಳು ಧರಾಶಾಹಿ ಆಗಿದೆ. ರಸ್ತೆ ಬದಿಯಲ್ಲಿ ನಿಂತಿದ್ದಂತಹ ಕಾರ್ಗಳು, ವಾಹನಗಳೆಲ್ಲ ಜಖಮ್ ಆಗೋಗಿದೆ. ಒಂದು ವೇಳೆ ಏನಾದರೂ ಮೂವ್ ಆಗ್ತಾ ಇದ್ದಂತಹ ಗಾಡಿ ಮೇಲೆ ಈ ರೀತಿ ಮರಗಳು ಬಿದ್ದರೆ, ಅಥವಾ ಯಾರಾದರೂ ವಯಸ್ಸಾದವರು ಮಕ್ಕಳು ರಸ್ತೆಯಲ್ಲಿದ್ದಾಗ, ಮನೆಯಿಂದ ಹೊರಗೆ ಬಂದಿದ್ದಾಗ ಈ ರೀತಿ ಏನಾದರೂ ಮರಗಳು ಬಿದ್ದರೆ ಜನರ ಜೀವಕ್ಕೆ ಯಾರು ಹೊಣೆ? ಈ ದೃಶ್ಯದಲ್ಲಿ ನೋಡಿ, ಲೈಟ್ ಕಂಬ ಪ್ರತಿನಿತ್ಯದ ಹಾಗೆ ಅವ್ರ ಮನೆ ಮುಂದೆ ಅಕ್ಕಪಕ್ಕದಲ್ಲಿ ಕಾರುಗಳನ್ನು ನಿಲ್ಲಿಸಿದ್ದಾರೆ. ನಿನ್ನೆ ಆಗಿರೋ ಮಳೆಗೆ ಆ ಲೈಟ್ ಕಂಬ ಧರೆಗುರುಳಿರೋದು, ಅಲ್ಲಿ ನಿಲ್ಲಿಸಿದಂತಹ ಕಾರ್ಗಳ ಮೇಲೆ ಬಿದ್ದಿದೆ. ಕಾರ್ಗಳೆಲ್ಲ ಕೂಡ ಜಖಮ್ ಆಗಿದೆ. ಸುಮಾರು 200ಕ್ಕೂ ಹೆಚ್ಚು ಮರ ಬೆಂಗಳೂರಿನಾದ್ಯಂತ ನಿನ್ನೆ ನೆಲಕಚ್ಚಿರೋದು. ವಿದ್ಯುತ್ ಕಂಬಗಳು ಕೂಡ ಬಹಳಷ್ಟು ಕಡೆಗಳಲ್ಲಿ ನೆಲಕ್ಕೆ ಬಿದ್ದೋಗಿದೆ. ಇಷ್ಟೆಲ್ಲ ಅವಾಂತರ ನಿನ್ನೆ ಒಂದು ಮಳೆಯಿಂದ ಬೆಂಗಳೂರಲ್ಲಿ ಸೃಷ್ಟಿಯಾಗಿರೋದು. ಜನಕ್ಕೆ ಯಾವ ರೀತಿ ಆತಂಕ ಸೃಷ್ಟಿಯಾಗೋಗಿದೆ ಅಂದರೆ, ಇಲ್ಲೊಬ್ರು ಈಗಷ್ಟೇ ಮಾತಾಡ್ತಾ ಹೇಳ್ತಾ ಇದ್ರು ನ್ಯೂಸ್ ಫಸ್ಟ್ ಜೊತೆ, ಅಂದರೆ ಮಳೆ ಆಗುತ್ತೆ ಅನ್ನೋದು ಗೊತ್ತಿದ್ರು ಜಾಸ್ತಿ ಬಿಸಿಲಿತ್ತು, ಹೆಚ್ಚಿಗೆ ಮಳೆ ಆಗಲ್ವೇನೋ, ಸ್ವಲ್ಪ ಮಳೆ ಆಗಿ ನಿಂತು ಹೋಗುತ್ತೆ ಅಂದ್ಕೊಂಡಿದ್ವಿ. ಆದರೆ ನಿನ್ನೆ ಆಗಿರೋ ಮಳೆಗೆ ಇಷ್ಟ ಅವಾಂತರ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಅಂತ. ಹಾಗಾಗಿ ಕಾರಿಲ್ಲಿ ನಿಲ್ಲಿಸಿ ಹೋಗಿ ಬರೋ ಅಷ್ಟೊತ್ತಿಗೆ ಕಾರೇ ಜಖಮ್ ಆಗೋಗಿದೆ ಅಂತ. ಬಹಳ ದೊಡ್ಡ ಮರ ಇದು. ಜಯನಗರದಲ್ಲಿ ಬಿದ್ದಿರೋದಂತೂ ಬಹಳ ಉದ್ದವಾಗಿರುವಂಥ ಬೃಹದಾಕಾರದ ಮರ. ಸುಮಾರು ಒಂದು 2-3 ಕಾರುಗಳು ಅದರ ಕೆಳಗೆ ಸಿಕ್ಕಾಕೊಂಡು ಜಖಮ್ ಆಗೋಗಿದೆ. ಬಸವೇಶ್ವರ ನಗರ, ಜಯನಗರ, KP ಅಗ್ರಹಾರ, ಜಕ್ಕೂರು, ಈ ಎಲ್ಲ ಭಾಗಗಳಲ್ಲೂ ಕೂಡ ದೊಡ್ಡ ದೊಡ್ಡ ಅವಾಂತರಗಳೇ ಆಗೋಗಿದೆ. ಬಹಳಷ್ಟು ಕಡೆಗಳಲ್ಲಿ ಬುಡ ಸಮೇತ ಮರ ಈ ರೀತಿ ಕಿತ್ಕೊಂಡು ಬಂದಿರೋದು. ಮಳೆ ಜೊತೆಗೆ ದೊಡ್ಡ ಪ್ರಮಾಣದ ಗಾಳಿ ಇದ್ದಿದ್ದರಿಂದ, ಗಾಳಿ ರಭಸಕ್ಕೆ ಜೊತೆಗೆ ಮಳೆ ಹೊಡೆತಕ್ಕೆ ಈ ರೀತಿ ಮರಗಳು ನೆಲ ಕಚ್ಚೋಗಿದೆ. ಬಹಳಷ್ಟು ಕಡೆಗಳಲ್ಲಿ ಏನಾಗಿದೆ, ಜನ ಮೊದಲೇ ಇದನ್ನು ಗಮನಿಸಿದ್ದಾರೆ, BBMP ಗಮನಕ್ಕೂ ತಂದಿದ್ದಾರೆ. ನೋಡಿ, ಈ ಮರ ಇಂಥ ಪರಿಸ್ಥಿತಿಲಿದೆ, ಈ ಕೊಂಬೆ ಇನ್ನೇನು ಕಳಚಿ ಬೀಳೋದ್ರಲ್ಲಿದೆ, ಅಥವಾ ಮರ ಬಹಳ ಹಳೇದಾಗಿದೆ, ಮಳೆ ಬಂದರೆ ಬಿದ್ದು ಹೋಗ್ಬೋದು, ಎಚ್ಚರ ವಹಿಸಿ, ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ, ಕಾಳಜಿ ತಗೊಳ್ಳಿ ಇದ್ರ ಬಗ್ಗೆ ಅಂತ ಅವರೇ ಹೇಳ್ತಾ ಇದ್ರು. ಅದನ್ನು ಇದಕ್ಕೆ ಮುಂಚೆ ಸಾಕಷ್ಟು ಸಲ ಹೇಳಿದ್ದೀವಿ. ಸ್ವಲ್ಪ ಅಲರ್ಟ್ ಆಗಿದ್ದಿದ್ರು ಇಂಥ ಅನಾಹುತಗಳು ಆಗ್ತಾ ಇರಲಿಲ್ಲ ಅಂತ. ಬಟ್ BBMP ಅಂತೂ ಎಷ್ಟು ಹೇಳಿದ್ರು ಅಷ್ಟೇ ಅನ್ನೋ ಹಾಗೆ. ಈಗ ಇಷ್ಟೆಲ್ಲ ಅವಾಂತರ ಆದಮೇಲೆ ಬಂದು ಅಲ್ಲಿ ರಸ್ತೆ ತೆರವು ಮಾಡ್ತಾರೆ, ಮರಗಳನ್ನು ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡ್ತೀವಿ ಅಂತಾರೆ. ಬಿಟ್ಟರೆ ರಾತ್ರಿ 8 ಗಂಟೆ 8:30 ಮೇಲೆ ಅದು ಶಾಸಕರು ಸ್ಥಳಕ್ಕೆ ಬಂದು, ಇನ್ನೂ ಯಾರೂ ಬಂದಿಲ್ಲ ಇಲ್ಲಿ ಸ್ಥಳಕ್ಕೆ ಅಂತ ಫೋನ್ ಮಾಡಿ ಕರೆಸಿದ ಮೇಲೆ ಬಂದು ಸ್ಥಳದಲ್ಲಿ ಏನು ಕಾರ್ಯಾಚರಣೆ ಆರಂಭ ಆಗಬೇಕು ಅದು ಆರಂಭ ಆಗುತ್ತೆ. ಎಲ್ಲ ಕಡೆಗಳಲ್ಲೂ ಇಂಥದ್ದೇ ಪರಿಸ್ಥಿತಿ ಆಗೋಗಿದೆ. ಒಂದು ಮಳೆ ಬಂದರೆ ಬೆಂಗಳೂರಿಗೆ ಇಂಥ ಅವ್ಯವಸ್ಥೆಗಳು ಸೃಷ್ಟಿಯಾಗೋದು. ನಗರದಾದ್ಯಂತ ಎಷ್ಟು ಕಾರುಗಳು ಈ ರೀತಿ ಜಖಮ್ ಆಗಿರೋದು. ಇದೇ ಬಸವೇಶ್ವರ ನಗರದಲ್ಲಿ ಇನ್ನೊಂದು ಮರ ಬಿದ್ದಿರೋದಕ್ಕೆ ಮೂವಿಂಗ್ನಲ್ಲಿದ್ದ ಆಟೋ ಕೂಡ ಸಿಕ್ಕಾಕೊಂಡಿದೆ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್. ಸಂದೇಶ್, ಒಟ್ಟಾರೆ ಬೆಂಗಳೂರಿನ ಚಿತ್ರಣ ನೋಡ್ತಾ ಇದ್ದೀವಿ. ನಿನ್ನೆ ಒಂದು ಮಳೆಗೆ ಬೆಂಗಳೂರಿನ ಕಥೆ ಏನಾಗೋಗಿದೆ ಅಂತ. ಸದ್ಯ ನೀವೆಲ್ಲಿದ್ದೀರಾ? ಅಲ್ಲಿ ಏನು ಪರಿಸ್ಥಿತಿ ಕಂಡು ಬರ್ತಾ ಇದೆ? ವಿಜಯ್, ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಬೆಂಗಳೂರು ಕಂಪ್ಲೀಟ್ ಆಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಯಾಕಂದ್ರೆ ಈಗಾಗಲೇ ಬೆಂಗಳೂರಿನಾದ್ಯಂತ ರಸ್ತೆಗಳಲ್ಲಿ ಮರ ನೆಲಕ್ಕುರುಳಿದ್ರೆ, ಮತ್ತೊಂದು ಕಡೆ ನೀರು ಕೂಡ ಸಾಕಷ್ಟು ಲ್ಯಾಗ್ ಆಗಿರುವಂತದ್ದು. ಈಗ ಸದ್ಯ ಜಯನಗರದ T ಬ್ಲಾಕ್ ನಲ್ಲಿ ನಾನಿದ್ದೇನೆ. ಈ ಒಂದು ಜಯನಗರದ T ಬ್ಲಾಕ್ ಏನಿದೆ, ಇಲ್ಲಿ ಸಾಕಷ್ಟು ಮರಗಳು ಕೂಡ ಈಗಾಗಲೇ ತೆರೆಗೊಳ್ಳಿರುವಂತದ್ದು. ಅಂದ್ರೆ ರಸ್ತೆ ಮಧ್ಯಕ್ಕೆ ಅಡ್ಡಲಾಗಿ ಬಿದ್ದಿರೋದ್ರಿಂದ ಎಲ್ಲೊಂದ್ ಕಡೆ ವಾಹನ ಸವಾರರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಜೊತೆಗೆ ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಸುಮಾರು 10ಕ್ಕೂ ಹೆಚ್ಚು ಮರಗಳು ಈಗ ರಸ್ತೆಗಳಲ್ಲಿ ಅಡ್ಡಲಾಗಿ ಈಗ ಬಿದ್ದಿರೋದ್ರಿಂದ ಜನಜೀವನ ಅಸ್ತವ್ಯಸ್ತ. ಅಂದ್ರೆ ವೆಹಿಕಲ್ಗಳು ಮೂವ್ ಆಗೋದಕ್ಕಾಗ್ತಾ ಇಲ್ಲ. ಜೊತೆಗೆ ಕರೆಂಟ್ ಕೇಬಲ್ಗಳ ಮೇಲೆ ಬಿದ್ದಿರೋದ್ರಿಂದ ಕಂಪ್ಲೀಟ್ ಆಗಿ ಈಗಾಗಲೇ ವಿದ್ಯುತ್ ಅನ್ನ ಕೂಡ ಕಟ್ ಮಾಡಲಾಗಿದೆ. ಅಂದ್ರೆ ಕರೆಂಟ್ ಅನ್ನ ಕಟ್ ಮಾಡಿರೋದ್ರಿಂದ ಎಲ್ಲೊಂದ್ ಕಡೆ ಜನರು ಕೂಡ ಸಾಕಷ್ಟು ಪರದಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಕರೆಂಟ್ ಇಲ್ಲದ ಕಾರಣ ಸಾಕಷ್ಟು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ರೆ, ಮತ್ತೊಂದು ಕಡೆ ಆ ಮರಗಳನ್ನ ತೆರವು ಮಾಡೋದಕ್ಕೆ ಇಲ್ಲಿವರೆಗೂ ಕೂಡ ಯಾವುದೇ BBMP ಸಿಬ್ಬಂದಿಗಳು ಕೂಡ ಬಂದಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈ ಮನೆ ಮುಂದೆ ಪಾರ್ಕ್ ಮಾಡಿರುವಂತಹ ವೆಹಿಕಲ್ಗಳೇನಿದಾವೆ ಅದರಲ್ಲೂ ಕೂಡ ಪ್ರಮುಖವಾಗಿ ಸುಮಾರು 6ಕ್ಕೂ ಹೆಚ್ಚು ವೆಹಿಕಲ್ಗಳ ಮೇಲೆ ವಿದ್ಯುತ್ ಕಂಬಗಳು ಕೂಡ ಉರುಳಿರೋದ್ರಿಂದ ಎಲ್ಲ ಒಂದ್ ಕಡೆ ವೆಹಿಕಲ್ಗಳು ಕೂಡ ಡ್ಯಾಮೇಜ್ ಆಗಿದೆ. ಈಗಾಗಲೇ 3 ಸ್ವಿಫ್ಟ್ ವೆಹಿಕಲ್ಗಳು ಜೊತೆಗೆ ಒಂದು ಡಸ್ಟರ್ ವೆಹಿಕಲ್ ನ ಮೇಲೆ ಈಗಾಗಲೇ ಕಂಬ ಬಿದ್ದಿರೋದ್ರಿಂದ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ, ಅಂದ್ರೆ ಕಾರ್ಗಳು ಡ್ಯಾಮೇಜ್ ಆಗಿದೆ. ಹಾಗಾಗಿ ಈಗ ಸದ್ಯ ರಾತ್ರಿಯಿಂದಲೂ ಕೂಡ, ಅಂದ್ರೆ ನಿನ್ನೆ ರಾತ್ರಿಯಿಂದಲೂ ಕೂಡ ರೂಮ್ಗೆ ಸ್ಥಳೀಯರು ಕರೆ ಮಾಡ್ತಾನೆ ಇದ್ದಾರೆ.
ಜಯನಗರ ಟಿ ಬ್ಲಾಕ್ ನ ಸಾರ್ವಜನಿಕರು ಕರೆ ಮಾಡಿ ಬಿಬಿಎಂಪಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬೆಸ್ಕಾಂಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಕರೆಂಟ್ ಕಟ್ ಆಗಿರೋದ್ರಿಂದ ಈಗ ಅವರು ಕೂಡ ಸಾಕಷ್ಟು ಪರದಾಡ್ತಾ ಇದ್ದಾರೆ. ಹಾಗಾಗಿ ನಿನ್ನೆ ರಾತ್ರಿಯಿಂದ ಇಲ್ಲಿಯವರೆಗೂ ಕೂಡ ಯಾವುದೇ ಒಬ್ಬ ಬಿಬಿಎಂಪಿ ಸಿಬ್ಬಂದಿನಿ ಬಂದು ಮರಗಳನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಜೊತೆಗೆ ಜನಪ್ರತಿನಿಧಿಗಳು ಕೂಡ ಬರ್ತಾ ಇಲ್ಲ ಸ್ಥಳಕ್ಕೆ ಅನ್ನೋ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಅಲ್ಲಿಗೆ ತೆರಳಿ ಮರಗಳನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ. ವಿಜಯ್, ಪ್ರತಿ ಸಲ ಹೇಳ್ತೀವಿ ಸಂದೇಶ್, ಈಗ ಪಾಲಿಕೆ ಅಧಿಕಾರಿಗಳ ಕಥೆನೇ ಇಷ್ಟು ಅನ್ನೋ ಹಾಗಾಗಿದೆ. ಎನಿಹೌ, ಧನ್ಯವಾದ ಮಾಹಿತಿಗೆ. ಜಯನಗರದಲ್ಲಿ ಉಂಟಾಗಿರುವಂಥ ಪರಿಸ್ಥಿತಿ ಇದು. ಜನ ಅಂತೂ ಹಿಡಿ ಶಾಪ ಹಾಕೊಳ್ತಿದ್ದಾರೆ ಪಾಲಿಕೆ ಅಧಿಕಾರಿಗಳಿಗೆ. ಒಂದು ಮುಂಚಿತವಾಗಿ 100 ಸಲ ಫೋನ್ ಮಾಡಿ ಹೇಳಿರ್ತೀವಿ, ಇಲ್ಲಿ ಪರಿಸ್ಥಿತಿ ಹೀಗಿದೆ, ಈ ಮರಗಳು ಈ ರೀತಿಯಾಗಿ ಹಳೇದಾಗಿದೆ, ಗಮನ ಹರಿಸಿ ಅಂತ. ಆಗಲೂ ಕ್ಯಾರೆ ಅನ್ನಲ್ಲ. ಇಲ್ಲ ಮಳೆ ಬಂದ ಸಂದರ್ಭದಲ್ಲಿ ಈ ರೀತಿ ಅವಾಂತರಗಳಾದರೆ ಆಗ್ಲಾರು ತಕ್ಷಣ ಸ್ಥಳಕ್ಕೆ ಬಂದು ಜನರ ಸಮಸ್ಯೆಗೆ ಸ್ಪಂದಿಸ್ತಾರ? ಅದನ್ನೂ ಮಾಡೋದಿಲ್ಲ. ಹಾಗಿದ್ರೆ ಏನು ಮಾಡಬೇಕು? ಬೆಂಗಳೂರಿಗರ ಪಾಡೇನು? ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರಿ, ಮನೆಯಿಂದ ಹೊರಗೆ ನಿಲ್ಲಿಸಿರುವಂಥ ನಿಮ್ಮ ವಾಹನಗಳಿಗೆ ನೀವೇ ಜವಾಬ್ದಾರಿ ಅನ್ನೋ ಪರಿಸ್ಥಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.